ಅವಮಾನ ಅಪಮಾನಗಳು ನಿಂದನೆಗಳೇ ಜಾಸ್ತಿ. ಬರೀ ಮೈಯಲ್ಲಿ ಚಡ್ಡಿ ಮೇಲೆಲ್ಲ ಕುಣಿದಾಡ್ತೀಯ, ಹುಚ್ಚರಾಗಿ ಏನು ಕುಣಿದಾಡ್ತಾ ಇದೀಯಾ. ಇಡೀ ಕರ್ನಾಟಕನ ಸುತ್ತುವಂತ ಜರ್ನಿ ಯಾರು ಕೂಡ ಮಾಡಿಲ್ಲ, ಮುಂದೆ ಮಾಡ್ಬೋದೇನೋ ಗೊತ್ತಿಲ್ಲ. ವೆಲ್ಕಮ್ ವೆಲ್ಕಮ್ ಬ್ಯಾಕ್. ನನ್ನ ಚಾನೆಲ್ನ ಪ್ರತಿಯೊಬ್ಬ ಕನ್ನಡದ ಕಣ್ಮಣಿಗೂ ಕೂಡ ನನ್ನ ಕಡೆಯಿಂದ ನಮಸ್ಕಾರ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. 100 ಡೇಸ್ ಆಫ್ ಕರ್ನಾಡು ಅಂತ ಒಂದು ಚಾಲೆಂಜ್ ನ ಮಾಡಿದೆ. ಅದಕ್ಕೆ ತುಂಬಾನೇ ಸಪೋರ್ಟ್ ಮಾಡಿದ್ರಿ, ಇವತ್ತಿಗೂ ಕೂಡ ಸಪೋರ್ಟ್ ಮಾಡ್ತಾನೆ ಇದ್ದೀರಾ. ಅದರದ್ದು ವಿಡಿಯೋಸ್ ಒಂದೊಂದಾಗಿ ಬರ್ತಾನೆ ಇದೆ. ಇವಾಗ ಮಂಗಳೂರು ಡಿಸ್ಟಿಕ್ ನ ವಿಡಿಯೋಸ್ ಬರ್ತಾ ಇದೆ. ಯಾರಾದ್ರೂ ನೋಡಿಲ್ಲ ಅಥವಾ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ಹೋಗಿ ನೋಡ್ಕೊಳ್ಳಿ. 100 ಡೇಸ್ ಆಫ್ ಕರ್ನಾಡು ಅಂತ ಚಾಲೆಂಜ್ ಮಾಡಿ ಇಡೀ ಕರ್ನಾಟಕನ ಸುತ್ತಿದ್ದೀನಿ. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡಿದೀನಿ. ನನಗೆ ಸಾಧ್ಯ ಆಗಿದ್ದು ಆ ಟೈಮಲ್ಲಿ ಯಾವುದು ಸಾಧ್ಯವಾಗಿತ್ತು ಅದನ್ನೆಲ್ಲ ಮಾಡಿದೀನಿ. ರೀಸೆಂಟ್ ಆಗಿ ಜನವರಿ 20ನೇ ತಾರೀಕು ನನ್ನ ಒಂದು ಜರ್ನಿ ಎಂಡ್ ಆಗುತ್ತೆ, ಅಂದ್ರೆ ಮುಕ್ತಾಯ ಆಯ್ತು. ಅಲ್ಲಿವರೆಗೂ ಕೂಡ ಟೈಮ್ ನ ತಗೋತು ಈ ಒಂದು ಜರ್ನಿನ ಮಾಡೋದಕ್ಕೆ. ಈ ವಿಡಿಯೋ ಮಾಡೋದಕ್ಕೆ ಉದ್ದೇಶ ಏನು ಅಂತಂದ್ರೆ, ನನ್ನ ಬಗ್ಗೆ ನನ್ನ ಜನಕ್ಕೆ ಗೊತ್ತಾಗ್ಬೇಕು ಅನ್ನೋದು ಈ ವಿಡಿಯೋನ ಉದ್ದೇಶ. ಇಟ್ಸ್ ಮೀ ಮಧು ಶಾಂತಪ್ಪ. ನಾನು ಒಂದು 4-5 ತಿಂಗಳ ಹಿಂದೆ ಒಂದು ನಿರ್ಧಾರನ ತಗೋತೀನಿ. 4-5 ತಿಂಗಳು ಅನ್ನೋದಕ್ಕಿಂತ ಒಂದು 8 months ಬ್ಯಾಕ್, 8 ತಿಂಗಳ ಹಿಂದೆ ಒಂದು ನಿರ್ಧಾರ ತಗೋತೀನಿ. ಆ ನಿರ್ಧಾರ ಫಿಟ್ನೆಸ್ ಬಗ್ಗೆ ಜನಕ್ಕೆ ಅವೇರ್ನೆಸ್ ಮೂಡಿಸೋಣ, ಫಿಟ್ನೆಸ್ ಬಗ್ಗೆ ಹೇಳ್ಕೊಡೋಣ, ಅದರ ಜೊತೆಗೆ ನಾನು ಕೂಡ ಫಿಟ್ ಆದಾಗುತ್ತೆ, ನಾನು ಫಿಟ್ ಆಗೋಣ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಕಡೆನೂ ಕೂಡ ಅದ್ರ ಬಗ್ಗೆ ವಿಡಿಯೋಸ್ ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಲ್ಲ ಕಡೆ ವಿಡಿಯೋ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ 90 ಡೇಸ್ ಚಾಲೆಂಜ್ ಅಂತ ಒಂದು ಹೆಸರನ್ನು ಕೂಡ ಕೊಡ್ತೀನಿ. ತುಂಬಾ ಜನ ಆ ವಿಡಿಯೋಸ್ ನ ನೋಡಿದ್ರು. ಅಂದ್ರೆ ಡೈಲಿ 200-220 ವ್ಯೂಸ್ ಬರ್ತಾ ಇತ್ತು ಆ ಟೈಮಲ್ಲಿ. ಅಂದ್ರೆ ಸ್ಟಾರ್ಟಿಂಗು ನನ್ನ ಒಂದು ಫಾಲೋವರ್ಸ್ ಎಲ್ಲಾ ಸೇರ್ಬಿಟ್ಟು 181-182 ಈ ತರ ಫಾಲೋವರ್ಸ್ ಇರುವಂತ ಟೈಮಲ್ಲಿ ಆ ರೇಂಜ್ಗೆ ವ್ಯೂಸ್ ಬರ್ತಾಯಿತ್ತು. ಅಂದ್ರೆ ಫಾಲೋವರ್ಸ್ ಇರೋದಕ್ಕಿಂತ ಜಾಸ್ತಿ ವ್ಯೂಸ್ 220 ಇರೋದಿಲ್ಲ, ಅಂದ್ರೆ ಫಾಲೋವರ್ಸ್ 180. ಹಾಗಾದ್ರೆ ಅದು ಜಾಸ್ತಿ ಅಂತ ಅನಿಸ್ತಾ ಇತ್ತು ನನಗೆ. ಚೆನ್ನಾಗಿ ಬರ್ತಾ ಇತ್ತು. ನೋಡಿದಂತಹ 180+ ಜನರಲ್ಲಿ ನೋಡಿದಂತಹ ಪ್ರತಿಯೊಬ್ರು ಕೂಡ ನನ್ಗೆ ಕೇಳಿದ್ದು, ಹುಚ್ಚರಾಗಿ ಏನು ಕುಣಿದಾಡ್ತಾ ಇದೀಯಾ, ನಿಂಗೆ ಬೇರೆ ಕೆಲಸ ಇಲ್ವಾ, ಅದೇನು ಬರೀ ಮೈಯಲ್ಲಿ ಚಡ್ಡಿ ಮೇಲೆಲ್ಲ ಕುಣಿದಾಡ್ತೀಯ, ಇದು ಸೋಷಿಯಲ್ ಮೀಡಿಯಾ, ಇಲ್ಲೆಲ್ಲ ಈ ತರ ಕುಣಿದಾಡ್ಬೇಡ, ಏನೋ ಮಾಡ್ತಾ ಇದೀಯ, ಸೈಲೆಂಟ್ ಆಗಿ ಮಾಡು ಅಂತ. ಎಸ್, ಅದನ್ನ ನಾನು ಕೂಡ ಒಪ್ಕೋತೀನಿ. ಆ ಚಾಲೆಂಜ್ ನ ಮಾಡ್ಬೇಕಾದ್ರೆ ನನ್ಗೆ ಅವಮಾನ ಅಪಮಾನಗಳು ನಿಂದನೆಗಳೇ ಜಾಸ್ತಿ. ಯಾವ ಒಂದು ವೇ ಅಲ್ಲೂ ಕೂಡ ಸಪೋರ್ಟ್ ಸಿಗ್ಲಿಲ್ಲ, ಸಪೋರ್ಟ್ ಅಂತ ಅನಿಸ್ಲಿಲ್ಲ ಯಾವ್ದು ಟೈಮಲ್ಲೂ ಕೂಡ. ಆ ತರ ಒಂದಷ್ಟು ಕಮೆಂಟ್ಸ್ ಯಾರು ಕೂಡ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಲ್ಲಿ ಬಂದು ಕಮೆಂಟ್ ಮಾಡ್ಲಿಲ್ಲ. ಎಲ್ರು ಕೂಡ ಡೈರೆಕ್ಟ್ ಆಗಿ ಬೈದಿದ್ದು. ಅಂದ್ರೆ ನನ್ನ ಸುತ್ತಮುತ್ತ ಇದ್ದಿದ್ದ ಫ್ರೆಂಡ್ ಸರ್ಕಲ್, ರಿಲೇಶನ್ಶಿಪ್ ಎಲ್ಲ ಸೇರ್ಬಿಟ್ಟು ಡೈರೆಕ್ಟ್ ಆಗಿ ಬೈದಿದ್ದು. ಏನೋ ಫೇಸ್ಬುಕ್, ಇನ್ಸ್ಟಾ, ಯೂಟ್ಯೂಬ್ ಎಲ್ಲಾದ್ರೂ ಒಂದ್ ಕಡೆ ಕಮೆಂಟ್ ಮಾಡಿದ್ರೆ ಇನ್ನೂ ಖುಷಿ ಆಗ್ತಿತ್ತೇನೋ. ನೆಗೆಟಿವ್ ಆರ್ ಪಾಸಿಟಿವ್ ಕಮೆಂಟ್ಸ್ ಬರ್ತಾ ಇದೆಯಲ್ಲ ಅಂತ ಖುಷಿ ಪಡ್ತಿದ್ದೆ, ಅದನ್ನ ಇಗ್ನೋರ್ ಮಾಡ್ತಾ ಇದ್ದೆ. ಈ ರೀತಿ ಬೈದಾಗ ತುಂಬಾನೇ ಬೇಜಾರಾಯ್ತು. ಏನಾದ್ರೂ ಮಾಡ್ಬೇಕು, ನನ್ನ ಡೆಸ್ಟಿನಿ ಇದ್ದಿದ್ದು ನಾನು ಲಾಗಿಂಗ್ ನ ಬೇಸ್ ಆಗಿಟ್ಕೊಂಡು ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ಅದನ್ನ ಬಿಟ್ಟು ಯೂಟ್ಯೂಬ್ ಅಲ್ಲಿ ಕಂಪ್ಲೀಟ್ ಆಗಿ ಲಾಗ್ಸ್ ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲವೊಂದಿಷ್ಟು ದಿವಸ ವಿಜಯಪುರ ಡಿಸ್ಟಿಕ್, ವಿಜಯಪುರ ಸಿಟಿಯಲ್ಲಿ ಇದ್ದಂತಹ ಮೇನ್ ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡ್ತಾ ಬಂದೆ. ಗೋಲ್ ಗುಂಬಜು, ಬಾರಾ ಕಮಾನು, ಬೇಸಿಗೆ ಅರಮನೆ, ಈ ರೀತಿ ಕೆಲವೊಂದಿಷ್ಟು ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ತಾ 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 ಕೆಲವೊಂದಿಷ್ಟು ಜನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೆಲವೊಂದಿಷ್ಟು ಜನಕ್ಕೆ ಇಷ್ಟ ಕೂಡ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಚೆನ್ನಾಗಿ ಮಾಡ್ತಾ ಇದೀಯಾ, ಇದೇ ತರ ಮಾಡು, ಇನ್ನು ಕೂಡ ಚೆನ್ನಾಗಿ ಎಡಿಟ್ ಮಾಡು, ಚೆನ್ನಾಗಿ ಶೂಟ್ ಮಾಡು, ಕ್ಯಾಮ್ರಾ ಮುಂದೆ ಚೆನ್ನಾಗಿ ಮಾತಾಡು, ಈ ತರ ಒಂದಷ್ಟು ಇನ್ಪುಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಎಸ್, ನನ್ನ ಒಂದು ಕಪಟ್ಟಿ ಇರೋದು ಲಾಗಿಂಗ್ ಅಲ್ಲಿ. ಲಾಗಿಂಗ್ ನ ಮಾಡ್ಬೇಕು ಅಂತ ನಾನ್ ಮಾಡ್ತಾ ಇದ್ದಿದ್ದು ಡೈಲಿ ಲಾಗಿಂಗ್ ತರ. ಅದು ನಂಗೂ ಕೂಡ ಇಷ್ಟ ಇದ್ದಿದ್ದೆ, ಡೈಲಿ ಲಾಗಿಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ತರ ಮಾಡ್ತಾ ಇದ್ದೆ.
ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನ ನೋಡಿ ಎಡಿಟಿಂಗ್ ಎಲ್ಲ ಕಲ್ತ್ಕೊಂಡೆ. ಎಡಿಟಿಂಗ್ ಮಾಡ್ತಾ 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 ಸ್ವಲ್ಪ ನನಗೂ ಕೂಡ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಯ್ತು. ಎಲ್ಲಾನು ಚೆನ್ನಾಗಿ ಮಾಡ್ತಾ ಮಾಡ್ತಾ ನಾನೊಂದು ದೊಡ್ಡ ನಿರ್ಧಾರಕ್ಕೆ ಬರ್ತೀನಿ. 90 ಡೇಸ್ ಚಾಲೆಂಜ್ ಅಂತ ಮಾಡಿದೀನಿ. ಈಗಾಗಲೇ ತುಂಬಾ ಜನ ಅವಮಾನ ಅಪಮಾನ ಅಂತ ಮಾಡಿದ್ದಾರೆ. ಈ ನಿರ್ಧಾರ ಬೇಕಾಗಿತ್ತ ಈ ಟೈಮಲ್ಲಿ ಅಂತ ನನಗೆ ಆ ನಿರ್ಧಾರ ತಗೋಬೇಕಾದ್ರೆ ಅನಿಸ್ತಾ ಇತ್ತು. ಅದೇ 100 ಡೇಸ್ ಆಫ್ ಕರ್ನಾಡು ಅಂತ. ಮತ್ತೆ ಅದಕ್ಕೆ ಅದೇ ತರ ಟೈಟಲ್ ನ ಕೊಡ್ತೀನಿ, ಅದೇ ತರ ಸ್ಟಾರ್ಟ್ ಮಾಡ್ತೀನಿ. ಇಡೀ ಕರ್ನಾಟಕನ ಸುತ್ತುವಂತ ಜರ್ನಿ ಯಾರು ಕೂಡ ಮಾಡಿಲ್ಲ, ಮುಂದೆ ಮಾಡ್ಬೋದೇನೋ ಗೊತ್ತಿಲ್ಲ. ಒಂದೇ ಸ್ಟ್ರೆಚ್ ಅಲ್ಲಿ ಕರ್ನಾಟಕನ ಸುತ್ತಾಡೋದು, ಒಂದೇ ಸ್ಟ್ರೆಚ್ ಅಲ್ಲಿ ಕರ್ನಾಟಕನ ಎಕ್ಸ್ಪ್ಲೋರ್ ಮಾಡೋದು ಅಂತ ನನ್ನ ಒಂದು ಥಾಟ್ ಪ್ರೊಸೆಸ್. ಆ ಥಾಟ್ ಪ್ರೊಸೆಸ್ ನ ಇಟ್ಕೊಂಡು ನಾನು ಈ ಜರ್ನಿನ ಸ್ಟಾರ್ಟ್ ಮಾಡಿ ಅದಕ್ಕೆ 100 ಡೇಸ್ ಆಫ್ ಕರ್ನಾಡು ಅಂತ ಟೈಟಲ್ ನ ಕೊಟ್ಟು ಆ ಜರ್ನಿನ ತುಂಬಾನೇ ಸಕ್ಸಸ್ಫುಲ್ಲಿ ಎಂಡ್ ಮಾಡ್ತೀನಿ. ಅದನ್ನ ಬೆಂಗಳೂರಿನ ಇಸ್ಕಾನ್ ಟೆಂಪಲ್ ಅಲ್ಲಿ ಎಂಡ್ ಮಾಡಿದೀನಿ. ಅದರದ್ದು ವಿಡಿಯೋಸ್ ಬರುತ್ತೆ ನೋಡಿ. ಇವಾಗ ಮಂಗಳೂರು ಡಿಸ್ಟಿಕ್ ನ ವಿಡಿಯೋಸ್ ಬರ್ತಾ ಇರೋದ್ರಿಂದ ಇನ್ನೊಂದು 4-5 ಡಿಸ್ಟಿಕ್ ಆದ್ಮೇಲೆ ನಮ್ಗೆ ನೆಕ್ಸ್ಟ್ ಬರೋದು ಬೆಂಗಳೂರು, ಅಂದ್ರೆ ಎಂಡ್ ಆಗುತ್ತೆ. ಇನ್ನೊಂದು 5-6 ಡಿಸ್ಟಿಕ್ ವಿಡಿಯೋಸ್ ಉಳಿದಿದೆ, ಎಂಡ್ ಆಗುತ್ತೆ. ಅದನ್ನೆಲ್ಲ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ. ಅದಕ್ಕೆ ಜನ ತುಂಬಾನೇ ಸಪೋರ್ಟ್ ಮಾಡಿದ್ರು. ಚೆನ್ನಾಗಿ ಮಾಡ್ತಾ ಇದೀಯಾ, ಕರ್ನಾಟಕ ಸುತ್ತಾಡೋದು ಅಷ್ಟು ಈಜಿ ಅಲ್ಲ, ಆ ತರ ಎಲ್ಲ ಕಮೆಂಟ್ಸ್. ಮತ್ತೆ ಫೇಸ್ಬುಕ್ ಅಲ್ಲಿ ಸಪೋರ್ಟ್. ಅದೇ ಟೈಮಲ್ಲಿ ನನ್ನ ಫೇಸ್ಬುಕ್ ಅಲ್ಲಿ ಹತ್ತತ್ರ 6000 ಫಾಲೋವರ್ಸ್ ಬಂದ್ರು. 6000 ಅಂದ್ರೆ ಸುಮ್ಮನೆ ಅಲ್ಲ ಫೇಸ್ಬುಕ್ ಅಲ್ಲಿ. ಅದು ಇನ್ಸ್ಟಾದಲ್ಲಿ ನಂದು 180 ಇದ್ದಂತ ಫಾಲೋವರ್ಸ್ 1400 ಪ್ಲಸ್ ಆದ್ರು ಈ ಒಂದು ಜರ್ನಿ ಮುಗಿಯುವಷ್ಟೊತ್ತಿಗೆ. ಇದೆಲ್ಲ ತುಂಬಾನೇ ಖುಷಿ ಕೊಡ್ತಾ ಇತ್ತು. ಈ ತರ ಮಾಡಿದ್ರೆ ಜನಕ್ಕೆ ಇಷ್ಟ ಆಗ್ತಾ ಇದೆ, ಇದನ್ನ ಬಿಡಬಾರ್ದು, ಕಂಪ್ಲೀಟ್ ಮಾಡ್ಲೇಬೇಕು ಅಂತ ಕಂಪ್ಲೀಟ್ ಮಾಡಿದೆ ಸಕ್ಸಸ್ಫುಲಿ. ಅದನ್ನೆಲ್ಲ ಕಂಪ್ಲೀಟ್ ಮಾಡಿದೆ. ಈಗ ಅದ್ರದ್ದು ವಿಡಿಯೋಸ್ ಎಲ್ಲ ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು ಅಷ್ಟೇ ಕೆಲಸ ಉಳಿದಿರೋದು. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ನಿಮ್ಮ ತಲೆಯಲ್ಲಿ ಕ್ವಶನ್. ಅಂದ್ರೆ ನೆಕ್ಸ್ಟ್ ನಾನು ಇನ್ನೊಂದು ದೊಡ್ಡ ನಿರ್ಧಾರನ ತಗೊಂಡಿದ್ದೀನಿ. ಆ ನಿರ್ಧಾರ ಏನು, ನಾನು ಏನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಅದೆಲ್ಲವೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಯಾರು ಕೂಡ ಆ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಅಂದ್ರೆ ಆ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಏನ್ ಮಾಡ್ತಾ ಇದ್ದೀನಿ, ಅದು ದೊಡ್ಡ ನಿರ್ಧಾರ. ಅಲ್ಲಿವರೆಗೂ ಕಾಯ್ತಾರೆ. ಟೇಕ್ ಕೇರ್, ಬಾಯ್.